ಶ್ರೀ ಗಣೇಶಾಯ ನಮಃ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ಧ್ವಾಂತಾರಿಂ ಸರ್ವ ಪಾಪಘ್ನಂ ಭಾಸ್ಕರಂ ಪ್ರಣಮಾಮ್ಯಹಂ. ನಮಸ್ಕಾರ ಸಿಂಹರಾಶಿಯ ಸ್ನೇಹಿತ ಮಿತ್ರರೇ, ಸೆಪ್ಟೆಂಬರ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡುತ್ತಾ, ಈ ತಿಂಗಳು ನಿಮ್ಮ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ತಿಂಗಳು ನಿಮ್ಮ ಉದ್ಯೋಗ ಮತ್ತು ವೃತ್ತಿಗೆ ಸಂಬಂಧಪಟ್ಟಂತೆ ಹಾಗೂ ಒಟ್ಟಾರೆ ಒಂದು ಸ್ಥಿತಿಗತಿಯನ್ನು ನೋಡುವುದಾದರೆ, ಈ ತಿಂಗಳು ನಿಮಗೆ ಸಿಂಹರಾಶಿಯವರಿಗೆ ಪ್ರಭಾವ ಹಾಗೂ ನಾಯಕತ್ವ ಹಾಗೂ ಧೈರ್ಯ ಹೆಚ್ಚಾಗುವಂತಹ ಒಂದು ಕಾಲ. ಆಕರ್ಷಣೀಯತೆ ಹಾಗೂ ಸಂವಹನ ಶಕ್ತಿಯ ಮೂಲಕ ಇತರರ ಗಮನ ಸೆಳೆಯಲಿದ್ದೀರಿ. ಆದರೆ ವಚನದ ಜವಾಬ್ದಾರಿ ಹಾಗೂ ವ್ಯಕ್ತಿತ್ವದ ಶಿಸ್ತಿಗೆ ಆದ್ಯತೆ ಕೊಡುವುದು ಉತ್ತಮ. ಉದ್ಯೋಗದಲ್ಲಿ ಅಧಿಕಾರಿಗಳೊಂದಿಗೆ ಪ್ರಶಂಸೆಯನ್ನು ಪಡೆದುಕೊಳ್ಳಲಿದ್ದೀರಿ. ಹೊಣೆಗಾರಿಕೆಯ ವೃದ್ಧಿಯಾಗಲಿದೆ. ನೇತೃತ್ವದ ಅವಕಾಶಗಳು ಬರುವ ಸಾಧ್ಯತೆ ಇದೆ. ಹೊಸ ಜಾಗದಲ್ಲಿ ಕೆಲಸ ಅಥವಾ ವರ್ಗಾವಣೆಯ ಸಾಧ್ಯತೆ ಇದೆ. ಕೆಲವರಿಗಂತೂ ಹಳೆಯ ಪ್ರಾಜೆಕ್ಟ್ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಈಗಾಗಲೇ ತೋರಿಸುವ ಒಂದು ಶ್ರಮದ ಫಲ ನಿಮಗೆ ಪ್ರಾಪ್ತಿಯಾಗಲಿದೆ. ಆದಷ್ಟು ತಾಳ್ಮೆ ಅಗತ್ಯ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಬೃಹತ್ ಯೋಜನೆಗಳಿಗೆ ಪುರಸ್ಕಾರದ ಸಮಯ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ಪಷ್ಟತೆ ಅಗತ್ಯ. ಸರಕಾರಿ ಯೋಜನೆಗಳ ಜೊತೆಗಿನ ವ್ಯವಹಾರ ಲಾಭದಾಯಕವಾಗಲಿದೆ. 11 ರಿಂದ 24 ಒಳಗಿನ ಬಂಡವಾಳ ಹೂಡಿಕೆಗೆ ಉತ್ತಮವಾದಂತಹ ಸಮಯ. ಇನ್ನು ಈ ತಿಂಗಳ ನಿಮ್ಮ ಹಣಕಾಸು ಮತ್ತು ಸಂಪತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ಪ್ರವಾಹ ಉತ್ತಮವಾಗಿರಲಿದೆ. ಆದಾಯದ ನವದಾರಿಗಳು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಬಂಡವಾಳ ಹೂಡಿಕೆ, ಷೇರು, ಡಿಜಿಟಲ್ ಆಸ್ತಿ ಸಂಬಂಧಿತ ಲಾಭಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಲಾಭ ದೊರೆಯಲಿದೆ. ಕುಟುಂಬದ ಖರ್ಚು, ವೈಯಕ್ತಿಕ ಶೋಕಭರಿತ ಖರ್ಚು ಕಡಿಮೆಯಾಗಲಿದೆ. ಶ್ರೇಷ್ಠ ದಿನಗಳು 5, 10, 19 ಮತ್ತು 27 ಹಣಕಾಸಿನ ವಿಚಾರದಲ್ಲಿ ಶ್ರೇಷ್ಠ ದಿನವಾಗಿರಲಿದೆ. ಇನ್ನು ಪ್ರೀತಿ, ಪ್ರಣಯ, ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯಿಂದ ಪ್ರೀತಿ, ಅದರ ಮನಸ್ಸಿನ ಶಾಂತಿ ದೊರೆಯಲಿದೆ. ಒಂದು ಕಡೆ ಹಳೆಯ ಸಂಬಂಧ ಪುನರುಜ್ಜೀವಿತಗೊಳ್ಳುವ ಯೋಗವಿದೆ. ವಿವಾಹದ ವಿಚಾರದಲ್ಲಿ ಚರ್ಚೆಗೆ ಉತ್ತಮ ಸಮಯವಾಗಿರಲಿದೆ. ಸಂಬಂಧಗಳಲ್ಲಿ ಬಲವಂತವಿಲ್ಲದೆ ಭಾವನೆಯ ಕೇಂದ್ರೀಕರಣ ಇರಲಿದೆ. ಪ್ರೀತಿ ಪ್ರೇಮದಲ್ಲಿ ಐಕ್ಯಮತ್ಯ ಅನ್ಯೋನ್ಯತೆ ಮುಖ್ಯ. ಸಂಗಾತಿಯೊಂದಿಗೆ ಅನ್ಯೋನ್ಯತೆಯನ್ನು ಈ ತಿಂಗಳು ಕಾಪಾಡಿಕೊಳ್ಳಿ. ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯರ ಮಾರ್ಗದರ್ಶನ ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗಿ ಮಕ್ಕಳಿಂದ ಸಂತೋಷದ ಸುದ್ದಿಗಳು ಬರಲಿದೆ. ಮನೆ ಸಂಬಂಧಿತ ಯೋಜನೆ, ಮನೆ ಖರೀದಿಯ ಯೋಜನೆ, ಗೃಹ ಪ್ರವೇಶ ಹಾಗೂ ನೂತನ ಕೆಲಸಗಳಿಗೆ ಒಳ್ಳೆಯ ಯೋಜನೆ ದೊರೆಯುವಂತಹ ತಿಂಗಳಾಗಲಿದೆ. ಕುಟುಂಬದಲ್ಲಿ ಸಣ್ಣ ಮತಭೇದ ಬುದ್ಧಿವಂತರಾಗಿ ಬಗೆಹರಿಸಿಕೊಳ್ಳಿ. ಎಲ್ಲರ ಮಾತನ್ನು ಕೇಳಿ ತೀರ್ಮಾನ ಬುದ್ಧಿವಂತರಂತೆ ತೆಗೆದುಕೊಳ್ಳಿ. ಓದಿನಲ್ಲಿ ವಿದ್ಯಾರ್ಥಿಗಳಿಗೆ ಸುದೀರ್ಘ ಗಮನ ಇರಲಿದೆ. ಸ್ವಪ್ರೇರಣೆಯಿಂದ ಸಾಧನೆ ಸಾಧ್ಯವಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ತಯಾರಿ ನಡೆಯಲಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಸ್ಕಾಲರ್ಶಿಪ್ ಸಿಗುವ ಸಾಧ್ಯತೆ ಇದೆ. ಅಧ್ಯಯನಕ್ಕೆ ಉತ್ತಮ ದಿನಗಳು 7, 14, 20 ಮತ್ತು 26 ಈ ಸೆಪ್ಟೆಂಬರ್ ತಿಂಗಳ ಉತ್ತಮ ದಿನಗಳು. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಕೆಮ್ಮು, ಹೊಟ್ಟೆ ನೋವು, ಸ್ಕಿನ್ನಿನ ಸಮಸ್ಯೆಗಳಿಗೆ ತುಂಬಾ ಎಚ್ಚರ ಇರಲಿ. ನಿದ್ರೆಯ ವ್ಯತ್ಯಯ, ತೀವ್ರ ಕೆಲಸದ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಪುನಃಶಕ್ತಿಗೆ ಯೋಗ, ಧ್ಯಾನ, ಬೆಳಗಿನ ನಡಿಗೆ ಉತ್ತಮವಾಗಿರಲಿದೆ. ಶರೀರದ ಕ್ಲಿಷ್ಟ ಸ್ಥಿತಿಯನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಚಿಕಿತ್ಸೆಗೆ ಹೋಗಿ. ಆದಷ್ಟು ಪ್ರತಿ ಗುರುವಾರ ಶ್ರೀ ಸೂರ್ಯ ದೇವನಿಗೆ ಜಲ ಸಮರ್ಪಣೆ ಮಾಡಿ ಅರ್ಘ್ಯವನ್ನು ನೀಡಿ ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಜಪ ಮಾಡಿ. ಹಾಗೂ ಸಪ್ತಮಿ ತಿಥಿಯಲ್ಲಿ ಸೂರ್ಯನ ಮೂರ್ತಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿಕೊಳ್ಳುವುದರಿಂದ ಈ ತಿಂಗಳು ನೀವು ದೊಡ್ಡ ಗ್ರಹಚಾರಗಳನ್ನು ಕಳೆದುಕೊಳ್ಳಲಿದ್ದೀರಿ. ಶುಭ ದೊರೆಯಲಿದೆ. ಹಾಗೂ ಈಶ್ವರ ದೇವರಿಗೆ ಹಾಲಿನ ಅಭಿಷೇಕ ಮತ್ತು ಓಂ ನಮಃ ಶಿವಾಯ ಜಪವನ್ನು ಮಾಡಿಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಶುಭ ಸಂಖ್ಯೆಗಳು 1, 3, 9 ಶುಭ ಸಂಖ್ಯೆಗಳು. ಶುಭ ಬಣ್ಣ ಕೆಂಪು ಮತ್ತು ಕಿತ್ತಳೆ ಬಣ್ಣ. ಶುಭ ದಿಕ್ಕು ಪೂರ್ವ ದಿಕ್ಕು. ಶುಭ ಹೂವು ಕಮಲದ ಹೂವು. ಶ್ರೇಷ್ಠ ದಿನಗಳು 3, 8, 15, 22 ಮತ್ತು 30 ಈ ತಿಂಗಳ ಶ್ರೇಷ್ಠ ದಿನಗಳು. ಎಚ್ಚರಿಕೆಯ ದಿನಗಳು 1, 15 ಮತ್ತು 24. ಈ 13,
15 ಅಲ್ಲ 13 ಮತ್ತು 24 ಈ ತಿಂಗಳ ಎಚ್ಚರಿಕೆ ದಿನಗಳಾಗಿರಲಿದೆ. ಈ ತಿಂಗಳು ನೀವು ಆದಷ್ಟು ನಿಮ್ಮ ಇಷ್ಟ ದೇವರ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ನೀವು ಮಾಡುವ ಪ್ರತಿಯೊಂದು ನಿರ್ಧಾರಕ್ಕೂ ಜವಾಬ್ದಾರಿ ಇದೆ. ಅದನ್ನು ಧೈರ್ಯದಿಂದ ಒಪ್ಪಿಕೊಳ್ಳಿ. ಯಶಸ್ಸು ಈ ತಿಂಗಳು ನಿಮ್ಮದಾಗಲಿದೆ. ಸ್ನೇಹಿತರೆ, ಎಲ್ಲರಿಗೂ ಈ ತಿಂಗಳು ನಿಮಗೆ ಶುಭ ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ಇನ್ನೊಮ್ಮೆ ದೇವರಲ್ಲಿ ಸ್ಮರಣೆ ಮಾಡುತ್ತಾ, ಎಲ್ಲ ರೀತಿಯಾದಂತಹ ಜ್ಯೋತಿಷ್ಯದ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ.